ಕುಸು ನಾನು ಕಣವ್ವ ನಿಮ್ಮ ಅತ್ತೆವ್ವ. ನಮಸ್ಕಾರ ಕಣತ್ಯವ, ಇಲ್ಲಿಂದಾನೆ ಅಡ್ಬಿದ್ದೆ. ನಾನು ಇಲ್ಲಿಂದಾನೆ ಆಶೀರ್ವಾದ ಮಾಡ್ದೆ ಕುಸು. ಅತ್ಯವ ಚೆನ್ನಾಗಿದ್ದಾನಿಯಾ? ನನ್ಗೇನಾಗಿದೆವ್ವ, ತಿನ್ಕೊಂಡು ಉಂಡ್ಕೊಂಡು ಒಳ್ಳೆ ಗಟ್ಟು ಮುಟ್ಟಾಗವ್ನಿ. ನೀನಂಗೆದಿ? ಆ ದನ ಕಾಯೋ ನೀನು ಚಂದಾಗಿ ನೋಡ್ಕೊತಾನೆ ತಾನೆ? ಹ್ಞೂ ಅತ್ಯವ, ದನಗಳಿಗಿನ್ನ ಚೆನ್ನಾಗಿ ನೋಡ್ಕೊತಾರೆ. ಅವನೇನಾದ್ರೂ ನಿನ್ನ ಚಂದಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೇಳು, ನಾನು ಅಲ್ಲಿಗೆ ಬಂದು ಅವ್ನು ಭೂತ ಬಿಡಿಸ್ಬಿಡ್ತೀನಿ. ಇಲ್ಲ ಕಣ್ಮುಡಿ, ನಮ್ಮ ಬಾಬಣ್ಣ ನನ್ನ ಚೆನ್ನಾಗೇ ನೋಡ್ಕೊತಾರೆ. ಮಾವಯ್ಯ ಹೆಂಗಿದಾರು? ನಾನು ಹೆಂಗಿದ್ದೀನೋ ಅವ್ರು ಹಂಗೆ ಅವ್ರೆ. ಯಾನುಂಡ್ರು? ಮಣ್ ತಿಂದ್ರು. ಮಣ್ಣ ಇಲ್ಲ ಕಣ್ಕುಸು, ಒತ್ತಾರೆನೆ ಎದ್ದು ತಂಗ್ಳುಂಡು ಪಡ್ಸಲಲ್ಲಿ ಕೂತವ್ರೆ. ಓ ಹಂಗಂದರಿಯಾ? ಸರಿ ಸರಿ, ಇನ್ನೇನ್ ವಿಷಯ ಅತ್ಯವ? ಸಮಾಚಾರ ಇದ್ದಕ್ಕೆ ಫೋನ್ ಮಾಡಿದ್ದು. ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಬಂದ್ಬಿಡು. ಮಾಯ್ಕಾರ ಅತ್ಯವ, ಈ ವಿಷಯ ನನಗೆ ಹೇಳಿದ್ರೆ ಏನ್ ಪ್ರಯೋಜನ? ನಿಮ್ಮ ಮಗನ್ಗೆ ಹೇಳಿ. ಆ ದನ ಕಾಯೋನ್ ಅಟ್ಟಿಗೆ ಬಂದ್ಮೇಲೆ ನಂಗೆ ಫೋನ್ ಮಾಡಕ್ ಹೇಳು, ನಾನು ಅವ್ನಿಗೆ ಹೇಳ್ತೀನಿ. ಯಾನಮ್ಮೆ ಫೋನ್ ಮಾಡಿದ? ನಮ್ಮ ಅತ್ಯವ ಫೋನ್ ಮಾಡವ್ರೆ. ಅತ್ಯವ ಬಾಬಣ್ಣ ಬಂದ್ರು, ಕೊಡ್ತೀನಿ ರೀ. ದೊಡ್ಡವ್ರ ಜೊತೆ ಮಾತಾಡ್ಬೇಕಾರೆ ಹಂಗೆಲ್ಲ ಮಧ್ಯೆ ಇದು ಮಾಡಬಾರ್ದು. ಮಾತಾಡು. ಈಗ ಅವ ಫೋನ್ ಇಸ್ಕೊಳ್ಳಿಲ್ಲ ಅಂದ್ರೆ ನಾನು ಅಲ್ಲಿಗೆ ಬಂದು ಅವ್ನಿಗೆ ಜಾಡ್ಸ್ ಓದಿತೀನಿ ಅಂತ ಹೇಳು. ಕೇಳಿಸ್ತಾ? ಈಗ ದನ ಕಾಯೋನ್ ಫೋನ್ ತಗೋತಾನೆ ಇಲ್ವಾ ಕೇಳು ಅಂದ್ರು. ಯಾವಳವ ಏನ್ ಸಮಾಚಾರ? ಅದ್ಯಾಕೂಡ ಫೋನ್ ಈಸ್ಕೊಳಕ್ಕೆ ಒದ್ದಾಡ್ತಿದೆ. ಅವ ಅತ್ತ ಸೊಸೆ ಇಬ್ರು ಪ್ರೀತಿಯಿಂದ ಮಾತಾಡ್ತಿದ್ರಲ್ಲ, ಮಧ್ಯೆ ನಾಯಕ್ ಡಿಸ್ಟರ್ಬ್ ಮಾಡೋದು ಅಂತ ಹಂಗೆ ಮಾಡ್ದಿ ಕಂಬಿಡು. ಯಾನೋ ಹೇಳು ಫೋನ್ ಮಾಡ್ದದು. ಈ ವರ್ಷ ಸಂಕ್ರಾಂತಿ ಹಬ್ಬನ ನಮ್ಮ ಅಟ್ಟಿಲೆ ಮಾಡ್ಬೇಕು. ನಮ್ಮ ಮಟ್ಟಿಲ್ ಮಾಡಿದ ಕಂಡರ್ ಹೊಟ್ಟಿಲ್ ಮಾಡಿನ. ಇರೋದೇ ಬಾಡಿಗೆ ಅಟ್ಟಿಲಿ, ಸ್ವಂತ ಅಟ್ಟಿಲಿ ಇದ್ದಂಗ್ ಮಾತಾಡ್ತಿದೆ. ಯಾರು ನಿಮ್ಮ ಅಪ್ಪ ಬಂದ್ ಕಟ್ಸವ್ರ? ನಾ ಹೇಳಿದ್ದು ನಮ್ಮೂರ್ಗ್ ಬಂದ್ ಹಬ್ಬ ಮಾಡು ಅಂತ. ಅವ ಹಬ್ಬಕ್ಕೆ ಊರಿಗೆ ಬರ್ಬೇಕಾ? ಅದ್ಯಾಕೂಡ ಅಂಕೇಳಿಯೇ, ನೀ ಊರಲ್ಲಿ ಹುಟ್ಟು ಬೆಳ್ದಿಲ್ವಾ? ಬಾ, ಆ ಕಾಲನೇ ಬೇರೆ. ಈಗೇನ್ ಕೊಂಬಂದದ? ಮರ್ಯಾದೆಯಾಗಿ ಹಬ್ಬಕ್ಕೆ ಊರಿಗೆ ಬಾ, ಇಲ್ಲಂದ್ರೆ ನಾನೇ ಹಬ್ಬದ ದಿನ ಅಲ್ಲಿಗೆ ಬಂದು ನಿನ್ನನ್ನು ಕಿತ್ತಾಯಿಸ್ಬಿಡ್ತೀನಿ. ಅವ ಅದು ಹಬ್ಬದ ದಿನ ನಮ್ಮ ಬಾಳೆಹಣ್ಣಿಗೆ ಎಕ್ಸಾಮ್ ಅದ, ಅದಕ್ಕೆ ಪುಟ್ಪಲ್ಲಿ ಒಬ್ಳು ಕಳಿಸ್ಕೊಡ್ತೀನಿ. ನಾನು ಬಾಳೆಹಣ್ಣು ಜೊತೆಗೆ ಇಲ್ಲಿ ಇರ್ತೀನಿ. ಪರೀಕ್ಷೆನ ಮುಂದಕ್ಕೆ ಅಂತ ನಾನು ಹಿಂದೆನೇ ಹೇಳಿರ್ಲಿಲ್ವಾ? ಬಂದ್ಬಿಟ್ಟ ನಂದ ಗೋಪಾಲ. ಆ ಕೂಸಿಗೆ ಯಾಕೂಡ ಬೈದೆ? ಪರೀಕ್ಷೆ ಮುಂದೋಗಿದೆ ಅಂತಲ್ಲ, ಊರಿಗೆ ಬರ್ಬೇಕಾಯ್ತದೆ ಅಂತ ನಾಟಕ ಆಡಿಯಾ? ಇಲ್ಲಕ್ಕವ, ಅವನು ಹೇಳ್ದದು ಮರ್ತೋಗಿತ್ತು. ಸರಿ ಬಿಡು, ಅದಕ್ಕೆ ಕೋಪ ಮಾಡ್ಕೊಂಡ ಎಲ್ಲ ಬರ್ತೀವಿ. ಹಂಗ್ ಬಾ ದಾರಿಗೆ, ಮಡ್ಗು ಫೋನ್ನ. ಆಯ್ತು ಬಿಡವ. ಯಾಕೆ ಬಾಬಣ್ಣ ಸಪ್ಕಾಗ್ಬಿಟ್ರಿ? ಊರಿಗೆ ಹೋಗಕ್ ಇಷ್ಟ ಅಲ್ವಾ? ಅವ್ರು ಬಿಟ್ಬಿಟ್ಟು ನಾವು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋದ್ರೆ ಬೆಲ್ಲನ ಬಿಟ್ಬಿಟ್ಟು ಬರೀ ಎಳ್ಳು ಬಂದಂಗೆ ಆಯ್ತದೆ. ಅವ್ರಂದ್ರೆ ಯಾರಣ್ಣ? ಅದ ಬಾಳೆಹಣ್ಣು ಹೋದವ್ರ ನಂಜನಗೂಡಿಂದ ಒಂದ್ ಚಿಪ್ ರಸ ಬಾಳೆಹಣ್ಣು ತಂದಿಟ್ಟಿದಿ, ತಿಂದಿಲ್ವಾ? ಅಯ್ಯೋ ಬಿರ್ರು ನೋಗ್ ಬಾಯ್ಗಕ್ಕ, ಇಲ್ಲಾಂದ್ರೆ ಎಲ್ಲ ಮುತ್ಕೊಂಡ್ಬಿಡ್ತದೆ. ಬಾಬಣ್ಣ, ಬಾಬು ಯಾರು ಅನ್ನಲ್ಲ ಯಾರ? ಬ್ಯಾಡ ಬುಡಮ್ಮೆ ಪುಟ್ಮಲ್ಲಿ, ನಾ ಹೇಳೋದು ನೀ ಬೇಜಾರು ಮಾಡ್ಕೊಳ್ಳೋದು. ಬಿಡ್ತು ಅನ್ನಿ, ಯಾವತ್ತಾದ್ರೂ ನಿಮ್ಮ ಮಾತಿಗೆ ಬೇಸರ ಮಾಡ್ಕೊಂಡಿನ? ಅದು ಯಾರು ಅಂತ ಹೇಳಿ. ಆಮೇಲೆ ಪುಟ್ಮಲ್ಲಿ, ಈಗ ಎದುರುಗಡೆ ಹಟ್ಟಿಲಿ ಅಣ್ಣ ಅಪ್ಪನವ್ರು ಮಧುರವ್ರು ನಮ್ಗೆ ಶಾನೆ ಬೇಕಾದವರು. ನಾವು ಹೆಂಗಿದ್ರು ಈಗ ಹಬ್ಬಕ್ಕೆ ಊರಿಗೆ ಹೋಯ್ತಾವಿ, ಅವ್ರನ್ನು ಕರ್ಕೊಂಡೋದ್ರು ಚೆಂದಾಗಿರುತ್ತಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಿ. ಅದಕ್ಕೇನಂತೆ, ಕರ್ಕೊಂಡೋಗು. ಹೋಗ್ ಕರೀಲೆ. ನೀವು ಹೋಗಿ ಕರಿ ಹಾಕಿದನ್ ಗೌರಿ ಹಬ್ಬ, ನಾನೇ ಹೋಗಿ ಕರಿತೀನಿ, ಹೋಗು. ಮಧು ರಾ, ನಮ್ಮೂರ್ಗೆ ರಾರ. ಮಧುರವ್ರ, ಮಧುರವ್ರ ಬನ್ನಿ ಗೌಡ್ರೆ, ಹೇಗಿದ್ದೀರಾ? ಎಲ್ಲ ನಿಮ್ದಯ ಚಂದಾಗಿನಿ. ನೀ ಚೆನ್ನಾಗಿರೋದಕ್ಕೆ ನಂದಯ ಕಾರಣ ಆಗುತ್ತೆ. ಅದು ನನ್ನ ನಿಮ್ಮ ಮಧ್ಯೆ ಇರೋ ಸೀಕ್ರೆಟ್. ಗೌಡ್ರೆ, ಒಂದೊಂದ್ಸತಿ ನೀವು ಮಾತಾಡೋದೇ ಅರ್ಥ ಆಗಲ್ಲ. ನಾವು ಮಾತಾಡೋದೆಲ್ಲ ಅರ್ಥ ಆಗ್ಬಿಟ್ರೆ ನಮ್ಮ ಸಂಬಂಧನೇ ಬೆಳೆಯಲ್ಲ. ಅದು ಸಂಬಂಧನ? ಯಾವ ಸಂಬಂಧ? ಅಂದ್ರ ನಾ ಈಗ ಬಂದಿರೋದಕ್ಕೂ ನಾವು ಮಾತಾಡ್ತಾ ಇರೋದಕ್ಕೂ ಸಂಬಂಧನೇ ಇಲ್ಲ ಅಂದಿಕಂಬಿಡಿ. ಅದ್ ನಿಜ ಬಿಡಿ, ಬಂದ್ ವಿಷಯನ ಹೇಳಿಲ್ಲ. ಅವಕಾಶನೇ ಸಿಕ್ಕಿರ್ಲಿಲ್ಲ. ಈಗ ಹೇಳ್ತೀನಿ ಮಧುರವ್ರೆ, ನಮ್ಮ ಊರ್ಲಿ ಸಂಕ್ರಾಂತಿ ಹಬ್ಬನ ಶಾನೆ ಪಸಂದ ಮಾಡ್ರಂತೆ, ಹಬ್ಬಕ್ಕೆ ಬಡ ಕೂಸು ಅಂತ ನಮ್ಮವ್ವ ಫೋನ್ ಮಾಡಿದ್ದ. ಮತ್ ಸಂಕ್ರಾಂತಿ ಹಬ್ಬನ ಎಲ್ಲಾ ಕಡೆ ಆಚರಿಸ್ತಾರೆ. ಮಧುರವ್ರೆ, ಎಲ್ಲ ಚೋರಿ ಮಾಡತಾರ, ನಮ್ಮೂರ್ಲು ಮಾಡಲ್ಲ, ಶಾನೆ ಪಸಂದಾಗಿ ಮಾಡ್ತಾರೆ. ಅಯ್ಯೋ ಶಿವನೇ, ಅದನ್ನ ನೋಡಕ್ಕೆ ಈ 4 ಕಣ್ಣು ಸಾಲಲ್ಲ. ನನ್ನ ಜೊತೆ ನೀವು ಬಂದ್ಬಿಡಿ. ಗೌಡ್ರೆ, ನಿಮ್ಮೂರ ಹಬ್ಬಕ್ಕೆ ನೀವ್ ಹೋಗ್ಬಿಟ್ ಬನ್ನಿ, ನಾವ್ ಯಾಕೆ? ಮಧುರವ್ರೆ, ಪುಟ್ಮಲಿ ನಾನು ನೀವು ಇಬ್ರೇ ಹೋಗೋದು ಬೇಡ, ಮಧುರವ್ರನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ದ. ಗೌಡ್ರೆ, ನಂಗೆ ಯಾಕೋ ಮನ್ಸಾಗ್ತಿಲ್ಲ, ನಾವ್ ನಿಮ್ ಊರಿಗೆ ಬರಕ್ಕಾಗಲ್ಲ. ಡಾರ್ಲಿಂಗ್, ಪರಿಚಯದವ್ರು ಮನೆಗೆ ಬಂದು ಹಬ್ಬಕ್ಕೆ ಬನ್ನಿ ಅಂತ ಕರೆದಾಗ ಬರಲ್ಲ ಅಂತ ಹೇಳ್ಬಾರ್ದು.
ಅಣ್ಣಪ್ಪನವ್ರೆ ಅಪರೂಪಕ್ಕೆ ಒಂದು ಒಳ್ಳೆ ಮಾತಾಡ್ಬಿಟ್ರಿ. ನಿನಗೆ ಹೋಗಕ್ಕಾಗ್ಲಿಲ್ಲ ಅಂದ್ರು ಬೇಜಾರ್ ಮಾಡ್ಕೋಬೇಡಿ ಗೌಡ್ರೆ. ನನಗೆ ಬರಕ್ಕಾಗ್ತಿಲ್ಲ, ನಮ್ಮ ಯಜಮಾನ್ರು ಬರ್ತಾರೆ ಅಂತನಾದ್ರೂ ಹೇಳ್ಬೇಕು ತಾನೆ. ಹಂಗೆ ಇಟ್ಬಿಟ್ರಲ್ಲಪ್ಪ. ಅಣ್ಣಪ್ಪನವ್ರೆ ಜಾತ್ರೆ ಹೋಗಿ ಎಂಟ್ರನ್ನ ಮರ್ತು ಬಂದ್ಬಿಟ್ಟಾಗಾಯ್ತು ನೀವು ಆಡ ಮಾತು. ಅಲ್ಲ ಬರ್ತಾ ಇರೋದು ಹಬ್ಬಕ್ಕೆ ಎಂಟ್ರನ್ನೇ ಕರ್ಕೊಂಬರಲ್ವಾ? ಊರ್ಲಿ ನೋಡಿದ ಜನಗಳು ಕ್ಯಾಕರಿಸಿ ಮೊಕ್ಕ ಉಗಿದು ಬಿಡ್ತಾರೆ. ಹಾ ಆಯ್ತು ಬಿಡಿ ಗೌಡ್ರೆ, ಇಬ್ರು ಬರ್ತೀವಿ. ಸಮಾಧಾನನಾ? ಬರೀ ಸಮಾಧಾನನ, ಒಳಗ ಗುಂಡ್ಗ ಕುಣಿದಾಡ್ತದ ಕಂಬುಡಿ, ಹೇಳಕ್ ಆಯ್ತಾ ಇಲ್ಲ. ಯಾಕೆ ಗೌಡ್ರೆ ಸುಮ್ಮನಾಗ್ಬಿಟ್ರಿ? ಶಾನೆ ಖುಷಿ ಆಯ್ತು ಕಂಬುಡಿ. ಆದ್ರೂ ಜಾನಿ, ಹಬ್ಬದ ದಿನ ಅವ್ರಿಗೆ ಊರಿಗೆ ಹೋಗೋದಂದ್ರೆ ಮಧುರವ್ರೆ ಒಂದ್ಸತಿ ನೀರಿಗೆ ಬೀಳಗಂಟುವ ಸಳಿ ಸಳಿ ಅನ್ನಿಸ್ತದೆ. ನೀರಿಗೆ ಬಿದ್ದ ಮೇಲೆ ಅದ್ರ ಮಜಾನೇ ಬ್ಯಾರ ಕಂಬುಡಿ. ಹೌದು ಮಧು, ನಾನು ಈ ಹಬ್ಬಕ್ಕೆ ತುಂಬಾ ಹಳ್ಳಿಗಳಿಗೆ ಹೋಗಿದ್ದೀನಿ. ಹಳ್ಳಿಗಳಲ್ಲಿ ಹಬ್ಬಗಳನ್ನ ಆಚರಿಸೋ ಮಜಾನೇ ಬೇರೆ. ಸರಿ ಗೌಡ್ರೆ, ಹೋಗೋಣ. ಚಂದನವ್ರೆ, ಇದೇ ನಮ್ಮ ಊರು. ಬನ್ನಿ 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 ಮಧುರವ್ರೆ, ಬನ್ನಿ ಬನ್ನಿ. ಅಣ್ಣ ನಾನು ಬಾ ಬಾ. ನೋಡಿ ಚಂದನವ್ರೆ, ನಾವು ಬರ್ತೀವಿ ಅಂತ ನಮ್ಮ ಅತ್ತೆವ ಎಷ್ಟು ಎತ್ತಿನ ಗಾಡಿ ಕಳ್ಸವ್ರೆ. ಎತ್ಕೊಳ್ಳಿ. ವಾವ್, ಸೂಪರ್. ಮಧುರವ್ರೆ ಬನ್ನಿ ಬನ್ನಿ, ಎತ್ಕೊಳ್ಳಿ. ಅಣ್ಣ ನಾನು ನಾವು ನಿನ್ ಚೋರಿ ಗಾಡಿ ಹತ್ತುಡ. ನಲಿಯುತ್ತಾ ಹೃದಯ ಹಾಡನು ಹಾಡಿದೆ, ನಯನವು ಬಯಕೆ ಸಾವಿರ ಹೇಳಿದೆ. ನಲಿಯುತ್ತಾ ಹೃದಯ ಹಾಡನು ಹಾಡಿದೆ, ನಯನವು ಬಯಕೆ ಸಾವಿರ ಹೇಳಿದೆ. ಅಣ್ಣವ್ರೆ, ಮಕ್ ನೋಡಿದ್ದು ಸಾಕು. ಮೊದ್ಲು ಅಟ್ಟಿಯೊಳಗ್ ಬನ್ರಿ, ನಿಮ್ ಹೆಂಡ್ರಿಗೆ ಕಣ್ಣೆಸರಾಗ್ಬಿಡ್ತದೆ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಬಾಲಗಾಲಿಟ್ಟು ಅಟ್ಟಿಯೊಳಕ್ ಬನ್ರಿ. ಹೃದಯ ನಿನಗಾಗಿಯೇ ಮೀಸಲು, ಓ ಪ್ರಿಯೇ ಎಂದಿಗೂ. ನಿನ್ ತಮ್ಮ ಹೇಳ್ತೀನಿ ಕವ, ಹೊಡಿಬೇಡ. ಊರವ್ರ ಮುಂದೆ ನಂಗೆ ಮಾನ ಮರ್ಯಾದೆ ತೆಗಿಬೇಡ. ನಿನ್ನ ಆಟ ಏನು ಅಂತ ಊರವ್ರಿಗೆಲ್ಲ ಗೊತ್ತದೆ. ಅವ ನಿನ್ ಕಾಲಿಡ್ಕತೀನಿ. ಮಧುರವ್ರ ಮುಂದೆ ಮಾತ್ರ ಹೊಡಿಬೇಡ. ಇವಳು ಅಷ್ಟೇ ಅಲ್ಲ, ಬೆಂಗಳೂರಿನವ್ರೆ ಬಂದ್ರು ನಾನು ಹಿಂಗೆ ಹೊಡಿಯೋ. ಅಮ್ಮವ್ರೆ, ಇದೇನಿದು? ಅಣ್ಣವ್ರನ್ನ ಹಬ್ಬಕ್ ಬನ್ನಿ ಅಂತ ಕರ್ಸ್ಬಿಟ್ಟು ಹಿಂಗ್ ಹೊಡಿತಾರಿಯೇ? ನೀನ್ ಬಾಯ್ ಮುಚ್ಚಮ್ಮಿ. ಯಾರು ಎತ್ತ ಅಂತ ಕೇಳ್ದೆ ಆರ್ತಿ ಎತ್ತಿ ಅಟ್ಟಿ ಒಳಗ್ ಬಿಟ್ಬಿಡದ. ಅಯ್ಯ, ಇವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ವಾ? ಇವ್ರು ನಿಮ್ ಮಗ ಅವರು ನಿಮ್ ಸೊಸೆ ಅವರು. ಮೊದ್ಲು ನಿನ್ ಮುಖ ಮಂಗಳಾರತಿ ಎತ್ತಬೇಕು. ಮಗ ಏನೋ ಸರಿ, ಆದ್ರೆ ನನ್ ಸೊಸಿ ಇವಳಲ್ಲ. ಮತ್ತೆ ಎದುರು ಅಟ್ಟಿ ಅವ್ನ ಹೆಂಡ್ತಿನ ಕರ್ಕೊಂಡ್ ಬಂದವನೇ. ಹಂಗಂದಿರೇ? ಹಂಗಾರೆ ಈ ಕಸ್ಬಳ ನನಗ್ ಕೊಟ್ಟು ಒಳಗಡೆ ಹೆಂಗ ಅದ್ಯಾಕ? ಇದ್ರನಾಗೆ ನಾನ್ ಬಾರಿಸ್ತೀನಿ, ಅದ್ರನಾಗೆ ಅವ್ರು ಬಾರಿಸ್ತಾರೆ. ಏನಾಯ್ತಪ್ಪ? ಯಾನು ಇಲ್ಲ ಕಂಬುಡಿ. ಏನಾಯ್ತು ಹೇಳು? ಯಾನು ಇಲ್ಲ ಕಂಬುಡಣ. ಏನಾಯ್ತಂತ ಹೇಳಿ ಚಾವಟಿ ಭಾಷಣ ಹೇಳ್ತೀನಣ್ಣ. ಹೇಳು. ಅದೇನಾಯ್ತು ಗೊತ್ತಾ? ಇಷ್ಟ ಆಯ್ತಣ್ಣ. ಅಯ್ಯ ನಿನ್ನೆಡ್ತೆ ಕಂಡಾಡ್ತಾ ಬಿಡ್ಬಿಟ್ಟು ಕಂಡಾಡ್ತೆ ಕರ್ಕೊಂಡ್ ಬಂದಿದ್ಯಾ? ಇಲ್ಲೇ ಕಲಿಕೆ. ನೀವ್ಯಾಕೆ ಕಲಿದೀನಿ? ಈ ಗಾಡಿ ಬಂದಿ ರಮ್ಯ ಬಂದಿ. ಜಾನಿ, ನೀವೆಲ್ಲಿ ಬನ್ನಿ.
ಚಂದನ್ ಅವ್ರೆ ನೀವು ಅಲ್ಗೋಗಿ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಹಬ್ಬುಗಳು. ಅತ್ಯವ್ವ 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 ಬಂದಿ ಕಣ್ಕುಸು ಬಂದಿ. ದೋ ದನ ಕಾಯನೆ ಬರ್ತಾ ನನ್ನ ಸೊಸೆಗೆ ತಿನ್ನಿಸ್ಕೊಂಡು ಉಣಿಸ್ಕೊಂಡು ಬಂದಿದ್ದಾನೆ. ಅವ ಹಂಗ್ ಮಾಡಿದ್ರೆ ಬಿಟ್ಟಲ್ಲ. ಅವ್ವ ಅಣ್ಣ ನಂಗೆ ಬಾಳೆಹಣ್ಣ ಕೊಡ್ಸಿಲ್ಲ. ಅದ ಬಾಳನು ಒಳಕ್ ನಂಟ ಕೊಡಿಸ್ತೀನಿ. ಅತ್ಯವ್ವ ಇವರು ನಮ್ಮ ಎದುರಟ್ಟಿಯವರು ಗೊತ್ತದಲ್ವಾ? ಗೊತ್ತು ಕಣ್ಕೂಸು ಆರ್ತಿತ್. ಬನ್ನಿ ಎಲ್ರು ಒಳಿಕೆ. ಅಮ್ಮವ್ರೆ ನಾನು ಹೊರಟೆ. ಉಣ್ಕೊಂಡೋಗು. ಸಾರು ಆಯ್ತು. ಆರತಿ ಮಾಡಕ್ ಬಂದವಳು ಇಲ್ಲೇ ಉಣ್ಕೊಂಡು ಕುತ್ಕೊಂಡ್ರೆ ಲಟ್ಟಿಯಾಗೆ ನಮ್ಮತ್ತೆ ನನಗ್ ಮಂಗಳಾರತಿ ಹತ್ತು ಬಿಡ್ತಾಳೆ. ಸುರಜ್ ಕಳೆ ಒಡೆ ಯಾವಡ ನಿಂದ ನಂದಪ್ಪಜೆ ನಿಮ್ಮ ಅಪ್ಪಂದ ದಂಡ ಕೂತ್ರು ನೀನೇ ತಾನೇ ನೀನ್ ಹೇಳ ಮೈಸೂರು ಮೈಸೂರಿನಾಗಿ ಮುದ್ದೆ ಕಡೆ ಬರಲ್ಲ ನಿಂಗೆ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಮಾಡ್ಕೋ ಇನ್ಮೇಲೆ ಅಭ್ಯಾಸ ಮಾಡ್ಕೋತೀನಿ. ಇದ್ಯಾಕೂಸೆ ಮಂತ್ರ ಹೇಳ್ತಾ ಇದ್ದಿ ಇಟ್ ಸೇರ್ದ ನಿನ್ಗೆ? ಅವರು ರೂಢಿ ಇಲ್ಲ. ರೂಢಿ ಇಲ್ದಿರೋ ಅಡ್ಗನ ಮಾಡ್ಬಿಟ್ಟು ಉಣ್ಣು ಅಂದ್ರೆ ಯಾನು ಉಂಡರು. ಅವಾಯ್ ಹಬ್ಬಕ್ ಮಾತೆ ಹೋಗ್ಬಿಟ್ಟೆ ಬಂದವ್ರನ್ನ ನೆಟ್ಟು ನೋಡ್ಕೊಳಕ್ಕಾಗಲ್ವಾ? ನಾನ್ ಕರ್ಕೊಂಬ ಅಂತ ಹೇಳಿದ್ದು ನನ್ನ ಸೊಸಿನ, ಕಂಡವ್ರ ಸೊಸಿನಲ್ಲ. ಸುಮ್ಮನೆ ಕುತ್ಕೊಳ್ಳ. ಅಮ್ಮಿ ಮಧುರ, ನಿನಗೆ ಇಟ್ಬೇಡ ಅಂದ್ರೆ ಬಿಟ್ಬಿಡವ್ವ. ಚಪಾತಿ ಮಾಡವಳೆ ತಿನ್ನು. ಅಮ್ಮಿ ಪುಟ್ಮಲ್ಲಿ ಹೋಗಿ ಚಪಾತಿ. ಮಧುರವ್ರೆ ನಾಚ್ಕಬೇಡಿ, ಒಟ್ಟು ತುಂಬಾ ಉಣ್ಣಿ. ನಮ್ದೇ ಮನೆ ಅನ್ಕೊಂಡ್ಬಿಡ್ತೀವಿ ಬಿಡಿ. ನಿಮಗೆ ಮೂರು ಇಲ್ಲ ಅಲ್ವಾ? ಇದ್ಯಾಕೂಡ ಇಟ್ಟು ಮೆಟ್ರಾಕ್ ಸಿಕ್ಕಾಕಂತ. ಇಲ್ಲ, ನೀರು ಕುಡಿತೀನಿ. ಮಧುರ, ನಿನಗೆ ಈ ತರ ಹಳ್ಳಿ ಊಟ ಉಂಡ ಅಭ್ಯಾಸ ಇಲ್ವಾ ಮಗಳೇ? ಆಕ್ಚುಲಿ ನಾ ಹಳ್ಳಿಗಂತ ಬಂದಿರೋದೇ ಇದೆ ಫಸ್ಟ್ ಟೈಮ್. ಇನ್ಮೇಲೆ ನಾ ಬರೋವಾಗ
ನಮ್ ಜೊತೆ ನೀವು ಬನ್ನಿ. ಬತ್ತ 2 ಡಜನ್ ಬಾಳೆಹಣ್ಣು ತಂದು ನಿನ್ ಬಾಯಿಗೆ ಇಡ್ತಾರ್ಕಂತ ತಕ. ಡೋ ಅದ್ಯಾಕುಡ ಅವ್ ನೋಡಿದ್ರೆ ಹಂಗ್ ರೇಗಡಿಯೇ ಮಾಡವ ಅಣ್ಣಯ್ಯನ. ಮಾಡತ್ತೆಲ್ಲ ಮಾಡ್ಬಿಟ್ಟು ನೋಡವ ಅಂತ ಇಟ್ಟು ಸುಮ್ನೆ. ಆಮಿ ಪುಟ್ಮಲ್ಲಿ ಮೂಲೆಯಲ್ಲಿರೋ ಕಸಬಳ್ ತಗೊಂಡ್ ಬಾ. ಆಯ್ತು ಅತ್ತೆವ. ಗೌಡ್ರೆ ನೀವ್ಯಾಕೆ ಆವೇಶಕ್ಕೆ ಒಳಗಾಗ್ತಿದ್ದೀರಾ? ಬಂದಿರೋದೇ ಹಬ್ಬಕ್ಕೆ, ನೆಮ್ಮದಿಯಾಗಿ ಊಟ ಮಾಡಿ ಎಂಜಾಯ್ ಮಾಡಿ. ಇಲ್ಲಿ ಬಂದು ಸಿಗಾಕೊಂಡು ಯಾನ್ ಎಂಜಾಯ್ ಮಾಡೋದು ಬುಡಿ ಮಧುರ ಅವ್ರೆ. ನಾವು ಬೆಂಗಳೂರಲ್ಲೇ ಇರ್ಬೇಕಿತ್ತು. ಏನುಡ ಊರ್ ಬಿಟ್ಟು 4 ದಿನ ಆಗಿಲ್ಲ, ಬೆಂಗಳೂರು ಅಂತ ಇದ್ಯಾ? ಏನ್ ಸತ್ಮೇಲೆ ಅಲ್ಲೇ ಊಟ ಹಾಕಿರಾ? ಇನ್ನ ಕಿಕ್ಬಿಟ್ಟು ಸಾಯ ಮಾತಾಡಿ ಚಂದಾಗಿರಲ್ಲ ನೋಡು. ನಿಮ್ಮ ಅಪ್ಪನಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಸುಮ್ನೆ ಉಣ್ಕೊಂಡು ಎತ್ತೋಗುಡ, ಗಂಟ್ಲು ಕಿತ್ತೋಗಂಗ್ ಕೂಗಾಡ್ಬೇಡ. ಹ್ಞೂ ಬಾಬಣ್ಣ, ಸುಮ್ಮನೆ ಕಿರ್ಚಾಡ್ಬೇಡಿ, ಆಯಾಸ ಆಯ್ತದೆ. ನನಗೆ ಗಂಡ ಅಂತ ಇರೋರು ನೀವು ಒಬ್ರೆ. ನಿಮ್ಮನ್ನ ಕಳ್ಕೊಂಡು ನಾನು ಏನ್ ಮಾಡ್ಲಿ? ಎಲ್ರು ಸಹಾಯ ಮಾತಾಡ್ತಾ ಇದ್ರೆ ನಾನು ಈಗಲೇ ಊರ್ ಬಿಟ್ಟು ಹೊರ್ಟೋಯ್ತೀನಿ. ಈಗ ಉಣ್ಣು, ವಾತಾರಿಕ್ ಹೋಗು. ನಾವೆಲ್ಲ ಹಬ್ಬ ಮುಗಿಸ್ಕೊಂತೀವಿ. ನಾನು ಬಾಡ ಬಿಡು, ನಾನು ಇಲ್ಲೇ ಇರ್ತೀನಿ. ಈಗ ಉಣ್ಣು. ಫಸ್ಟು ಗೌಡ್ರಿ ಈ ಹಳ್ಳಿ ಬಗ್ಗೆ ಹೇಳ್ತಿದ್ದಾಗ ಹಳ್ಳಿನ ಅನ್ನಿಸ್ತಿತ್ತು. ಆದ್ರೆ ಈ ವಾತಾವರಣ ಎಲ್ಲ ನೋಡಿ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಹೌದೌದು, ಈ ಚಳಿ, ಈ ಗಾಳಿ, ಈ ವಾತಾವರಣ ಬೆಂಗಳೂರಲ್ಲಿ ಸತ್ರು ಸಿಗಲ್ಲ ಅನ್ಸುತ್ತೆ. ಅದ್ ನಿಮಗ್ ಸಿಕ್ಕಿದ್ರು ಗೊತ್ತಾಗಲ್ಲ ಬಿಡಿ. ಎಸ್, ಅದಕ್ಕೆ ದೊಡ್ಡವ್ರು ಹೇಳಿದ್ದು ಹಳ್ಳಿ ಜೀವನ ಒಳ್ಳೆ ಜೀವನ ಅಂತ. ನಾವಿಂಥದನ್ನೆಲ್ಲ ಬಿಟ್ಟು ಬೆಂಗಳೂರಲ್ಲಿ ಬಸ್ಸು ಲಾರಿಗಳು ಹೊಗೆ ಕುಡ್ಕೊಂಡು ಬದುಕ್ತಾ ಇದೀವಿ. ಎಕ್ಸಾಕ್ಟ್ಲಿ. ಇಲ್ಲಿ ಕೆಲವೊಂದು ಫೆಸಿಲಿಟೀಸ್ ಇಲ್ಲ ಅನ್ನೋದು ಬಿಟ್ರೆ ಈ ಜಾಗ ನಂಗೆ ತುಂಬಾ ಇಷ್ಟ ಆಗ್ತಿದೆ. ಈ ವಾತಾವರಣ ಬೆಂಗಳೂರಲ್ಲಿ ಇದ್ದಿದ್ರೆ ಏನು ಎಷ್ಟೊತ್ತಿಗೆ ಮಕ್ಳಾಗ್ತಿತ್ತ? ಒಂದಲ್ಲ 2 ಆಗ್ತಿತ್ತು. ಪುಟ್ರು ಕೆಟ್ಟಿ ಮಧುರ, ಆಚೆ ಚಳಿ ಜಾಸ್ತಿ ಅದೆ, ಒಳಕ್ ಹೋಗೋ ಬನ್ನಿ. ಚಳಿ ವಾತಾವರಣ ಚೆನ್ನಾಗಿದೆ ಅಂತಾನೆ ಇಲ್ಲಿ ಬಂದು ನಿಂತಿರೋದು. ಓ ಅಣ್ಣಪ್ಪನವ್ರೆ, ಶಾನೆ ಹೊತ್ತು ಚಳಿ ನಿಂತ್ಕೊಂಡ್ಬಿಟ್ರೆ ನಗರಿ ಆಗ್ಬಿಡ್ತದೆ. ಆಮೇಲೆ ಬಟ್ಟೆ ಹಿಡ್ಕೊಂಡು ಅನ್ಕೊಂಡು ಓಡಾಡ್ಬೇಕಾಯ್ತದೆ. ಹಾಗಿದ್ರೆ ಬೇಡ, ಹೋಗೋಣ ಬನ್ನಿ. ಮಧುರ ಅವ್ರ 1 ನಿಮಿಷ ಬಂದೆ. ಕುಟುಂಬಲ್ಲಿ ಅವರು ಊಟ ಮಾಡಿದ್ರೆ ಇಲ್ವಾ ಕೇಳಬೇಕಾಗಿತ್ತು. ಕುಟುಂಬಲ್ಲಿ ಅವ್ರೆ ನಿಮ್ದು ಊಟ ಆಯ್ತಾ? ಹ್ಞೂ ಮಧುರ ಅವ್ರೆ, ಆಯ್ತಂತೆ. ಮಧುರ ಅವ್ರೆ, ನೀವು ಇಲ್ಲದೆ ಮನೆ ಕಳಿ. ಗೌಡ್ರೆ ಇಲ್ಲಿ ಹೇಗೆ ಮಲ್ಕೊಳಕ್ಕಾಗುತ್ತೆ? ಬೆಡ್ರೂಮ್ ಇಲ್ವಾ? ಅಯ್ಯೋ ಶಿವನೇ, ಕ್ವಾಣ ಒಳಗ ಉತ್ಕಡ್ಯಾಕ ಮನೆ ಕಣ್ರಿ, ಇಲ್ಲದೆ ಮನೆ ಕಳಿ. ಹಾಲಲ್ಲಿ ಹೇಗೆ ಮಲ್ಕೊಳ್ಳೋದು ಗೌಡ್ರೆ? ಮಧುರ ಅವ್ರೆ, ನೀವು ಯಾನು ಹೆದರ್ಕೋಬೇಡಿ, ನಿಮ್ ದಂಡಲ್ ನಾ ಇರ್ತೀನಿ. ಅಲ್ಲಿ ಮುರಿದು ಬಿಡಲ್ವಾ? ಓ ಅಣ್ಣಪ್ಪನವ್ರೆ, ಹಿಂದು ಮುಂದೆ ನೋಡಿದೆ ರೊಯ್ ಅಂತ ರೊಚ್ಕೋಬೇಡಿ. ನಾ ಹೇಳೋದ್ನ ಓಸಿ ಅರ್ಥ ಮಾಡ್ಕೊಳ್ಳಿ. ನೀವು ಮಧುರ ಅವ್ರು ಇಲ್ಲಿ ಮನೆ ಕಳಿ, ನಾನು ಪುಟ್ಟ ಮನೆ ಇಲ್ಲಿ ಮನೆ ಕತ್ತೀವಿ. ಹೌದಾ? ಆಗಿದ್ರೆ ಓಕೆ. ಅಯ್ಯೋ ಶಿವನೇ, ಇದೇ ಕಿಲ್ ಮಲ್ಕೊಂಡಿರಿ? ನಿಮ್ ಬೆಂಗಳೂರಲ್ಲಿ ಅಷ್ಟೇ ಕೋಣೆಗಳಲ್ಲ, ನಮ್ಮ ಮಟ್ಟಿಲು ದೊಡ್ಡ ದೊಡ್ಡ ಕೋಣೆಗಳವೆ, ಒಳಗೋಗಿ ಮನಿಕಣಿ. ಹೌದಾ? ಬಟ್ ಗೌಡ್ರು ಹೇಳಿದ್ರು ಇಲ್ಲೇ ಮಲ್ಕೊಳ್ಳಿ ಅಂತ. ದೋ ದನ ಕಾಯೋನೆ, ಒಳಗಷ್ಟು ದೊಡ್ಡ ದೊಡ್ಡ ಕೋಣೆ ಅವೆ, ಇವ್ರನ್ನೇ ಕಿಲ್ ಮಲಗಿಸಿಯೇ? ಹ್ಞೂ ಬಾಬಣ್ಣ, ಪಾಪ ಮಧುರ ಅವರು ಇದುವರೆಗೆ ಚಾಪೆ ಮೇಲೆ ಮಲ್ಕೊಂಡೇ ಇಲ್ಲ. ಅಂಥವ್ರನ್ನ ಕ್ವಾಣಲ್ಲಿ ಮಲಗ್ಸದ್ಬಿಟ್ಟು ಆ ಜಾಗದಲ್ಲಿ ಮಲಗಿಸ್ತಾ ಇದ್ದೀರಲ್ಲ. ಆಮೇಲೆ ಪುಟ್ಬಲಿ ಅಪರೂಪಕ್ಕೆ ಇಂಥ ನೆಲದ ಮೇಲೆ ಮನಿ ಕಂಡ್ರೆ ಚಂದಾಗ ನಿದ್ದೆ ಬರ್ತದೆ. ಸುಮ್ಮನೆ ನೀನು ಬೇಕಾದ್ರೆ ನೀ ಮನಿಕ, ಅಪರೂಪಕ್ಕೆ ನಮ್ಮ ಹಳ್ಳಿಗೆ ಬಂದವ್ರೆ ಅವ್ರನ್ನ ಆಚೆಗೆ ಮನಿಕ್ಸಿಯಾ? ಅವ ಒಂದಿನ ಮನಿ ಕಂಡ್ರೆ ಯಾನು ಆಗಲ್ಲ ಕಂಬಿಡು. ಜ್ವರ ಗಿರ ಬಂದ್ರೆ ಏನೂಡ ಮಾಡೋದು? ಮೊದಲೇ ಸೂಕ್ಷ್ಮದ ಹೆಣ್ಣದು. ಅಮ್ಮಿ ಮಧುರ, ನೀವು ಗಂಡ ಹೆಂಡ್ರು ಹೋಗಿ ಒಳಗೆ ಮನಿಕಣಿ. ನನ್ನ ಸೊಸಿ ನನ್ನ ಜೋಡಿ ಮಲಗ್ತಾಳೆ. ಅವ್ರು ನನ್ನ ಜೊತೆ ಬಂದು ಮಲಗ್ಲಿ. ಏನಂದೆ? ಅಂದ್ರೆ ಅವ್ರು ಯಾಕೆ ಹಾಲಲ್ಲಿ ಮಲಗಬೇಕು, ನನ್ನ ಜೊತೆ ಬಂದು ಮಲಗ್ಲಿ ಎಂದೆ. ಬೇಡ ಬೇಡ, ನೀವು ಗಂಡ ಹೆಂಡ್ರು ಆರಾಮಾಗಿ ಮನಿಕಳಿ, ನನ್ನ ಸೊಸೆ ನನ್ನ ಜೋಡಿನೇ ಮಲ್ಕೊಳ್ಳಿ. ಅವ ಇವ್ರಿಬ್ರು ಮನಿ ಕಳಕ ಕ್ವಾಣ ಒಳಗೆ ಕಳಿಸ್ತದೆ. ಪುಟ್ ಮನಿನ ನಿನ್ ಜೊತೆ ಮನಿ ಕಳಕ್ ಕರ್ಕೊಂಡು ಹೋಗ್ತಾ ಇದೆ. ನಾ ಎಲ್ಲಿ ಮನಿ ಕಳ್ಳಿ? ದೋ ದನ ಕಾಯೋನೆ, ನೀನೋಗಿ ದನದ ಕೊಟ್ಟಿಗೆಲ್ ಮಲ್ಕೋ. ಮಧುರ ಅವ್ರ, ಅದ್ ನೋಡಿ, ಅದೇ ಬಚ್ಚಲ್ ಮನೆ. ತಕೊಳ್ಳಿ, ಇದು ಹಲ್ಲು ಉಜ್ಜಕ್ಕೆ, ಇದು ಮೈ ಉಜ್ಜಕ್ಕೆ, ಇದು ಒರ್ಸ್ಕೊಳಕ್ಕೆ. ಥ್ಯಾಂಕ್ಸ್ ಗೌಡ್ರೆ. ಅಯ್ಯೋ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳಿರಿ ಬುಡಿ. ಒಟ್ಟಿಗೆ ಬಂದವ್ರನ್ನ ಚಂದಾಗಿ ನೋಡ್ಬೇಕಾಗಿರೋದು ನಮ್ಮ ಧರ್ಮ. ಗೌಡ್ರೆ, ನೀವು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೀರಾ.
ಯಾಕೆ ಸುಮ್ಮನಾಗ್ಬಿಟ್ರಿ? ಯಾನು ಇಲ್ಲ ಕಂಬುಡಿ, ಸುಡ್ತಿದ್ದ ಜಾಕ ತಣ್ಣೀರ್ ಬಿದ್ದಂಗಾಯ್ತು. ಅದೇನ್ ತಣ್ಣೀರ್ ಗಿಣ್ಣೀರ್ ಅಂತ ಮಾತಾಡಿದ್ರು ಒಂದು ಅರ್ಥ ಆಗಿಲ್ಲ ಗೌಡ್ರೆ. ಹೋಗ್ಲಿ ಸ್ನಾನಕ್ಕೆ ಬಿಸಿನೀರಿದ್ಯಾ? ಅಯ್ಯೋ ಕೊತ ಕೊತ ಅಂತ ಕುದೀತಾ ಇದೆ. ನೀವು ತಣ್ಣೀರ್ನ ಹೊಸಿ ಜಾಸ್ತಿನೇ ಬೆರೆಸ್ಕೋಬೇಕು. ಓಕೆ ಗೌಡ್ರೆ. ನೀವೆಲ್ಲ ಬರ್ತಿದ್ದೀರಾ? ಬಚ್ಚಲ್ ಮನ್ಗೆ ಹಾ ಯಾಕೆ? ತಣ್ಣೀರ್ ಬೆರೆಸ್ಕೊಡಕ್ಕೆ. ನಾನೇ ಬೆರ್ಸ್ಕೊತೀನಿ ಗೌಡ್ರೆ. ಮಧುರಾರೆ ತಣ್ಣೀರ್ ಬೇಕು ಅಂದಾಗ ಕೂಗಿ ಪುಟ್ಮಲ್ಲಿ ಒಂದ್ ಕರಿತೀನಿ. ಆಯ್ತು, ನೀರು ಕಂಪ್ರೆಸ್ ಆಗಿ ಬನ್ನಿ. ಓಕೆ ಗೌಡ್ರೆ. ಗೌಡ್ರೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಮಧುರ ಅವರು ನೀರು ಇಕ್ಕಳಂದ ನೋಡ್ತಾ ಅವನಿ.